ಇದೇನಿದು ಇವ್ರು ನನ್ನ ಆಚೆ ಕಳಿಸ್ಬಿಟ್ಟು ಈಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತವ್ರೆ. ಏನಾದ್ರೂ ನನ್ ಮಗಿಗೆ ತೊಂದ್ರೆ ಆಗಿರ್ಬೋದೆ? ಅಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಮುದ್ದು ಸೊಸೆ ಮುದ್ದು ಸೊಸೆ. ಏನು ಈಗೇನ್ ಮಾಡಕ್ ಬಂದಿದ್ದಿ? ಅದು ನಿಮ್ ಕುಟೆ ವಸಿ ಮಾತಾಡ್ಬೇಕಿತ್ತು. ಸರಿ, ಅದೇನ್ ವಿಚಾರ ಹೇಳು. ಏನಿಲ್ಲ ಗೌಡ್ರೆ, ನಾನು ಆಸೆ ಪಟ್ಟಂಗೆ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋದ್ರಿ ಅಲ್ವೇ, ಥ್ಯಾಂಕ್ ಯು ಗೌಡ್ರೆ. ಆಮೇಲೆ ನೀವು ನನ್ ಜೊತೆ ಇಲ್ದೆ ಹೋಗಿದ್ರೆ ಯಾವ್ದೇ ಕಾರಣಕ್ಕೂ ನಾನು ಎಕ್ಸಾಮ್ ಬರೆಯಕ್ಕೆ ಆಯ್ತಾ ಇರ್ಲಿಲ್ಲ. ಅದಕ್ಕೆ ಇನ್ನೊಂದು ದೊಡ್ಡ ಥ್ಯಾಂಕ್ಸ್. ಆಮೇಲೆ ನನ್ನ ಒತ್ತಾರೆಗೆ ಆಸ್ಪತ್ರೆ ಕರ್ಕೊಂಡು ಹೋಯ್ತಿದ್ದೀರಾ ಅಲ್ವೇ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್. ನೋಡು, ನನ್ಗೇನ್ ಬೇಕಾಗಿಲ್ಲ ನಿನ್ ಥ್ಯಾಂಕ್ಸು. ಅಮ್ಮಮ್ಮಂಗ್ ಮಾತು ಕೊಟ್ಟಿದ್ಕೆ ನಿನ್ನ ಪರೀಕ್ಷೆ ಕರ್ಕೊಂಡೋದೆ. ಅಪ್ಪಯ್ಯ ಹೇಳಿರೋದಕ್ಕೆ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಟಯ್ಯ, ಇನ್ನೇನಿಲ್ಲ. ಕಾರಣ ಏನೇ ಇರ್ಬೋದು ಗೌಡ್ರೆ, ಆದ್ರೆ ನೀವು ನನ್ ಜೊತೆ ನಿಂತಿದ್ದೀರಾ ಅಲ್ವೇ, ಅದಕ್ಕೆ ಹೇಳಿದ್ದು. ನೀನ್ ಹೇಳ್ಬೇಕಾಗಿರೋದು ಹೇಳಾಯ್ತು ತಾನೆ. ಬಿಡು ಗಾಡಿನ, ಇಲ್ಲಿಂದ ಓಡು. ಅದ್ಯಾಕೆ ಯಾವಾಗ್ಲೂ ಮುಖ ಗಂಟ ಹಾಕೊಂಡಿರ್ತೀರಾ? ಅದ್ನೇ ಹೊಸಿ ನಗ್ನಗ್ತಾ ಹೇಳ್ದೆ ಆಗಕ್ಕಿಲ್ವೇ? ನಂಗ್ ಮಾತಾಡಕ್ ಬರೋದೇ ಹಿಂಗೆ ಕಣಂತೆ. ಬಿಡು ಗಾಡಿನ. ಅದ ಹಂಗಲ್ಲ ಗೌಡ್ರೆ. ಏಯ್, ಹೋಗು ಅಂತ ನಿಂಗ್ ತಾನೇ ಹೇಳ್ತಾ ಇರೋದು. ಹೋಗಿಲ್ಲಿಂದ. ಅದ್ಯಾಕೆ ಒಳ್ಳೆ ಕಟ್ರು ಕಡ್ದಿರೋರಂಗ ಆಡಿರಿ? ಒಯ್ತೀನಿ ಬಿಡಿ, ಜಾಗ ಬಿಡಿ. ದಾರಿ ಇಲ್ವಾ ಅಲ್ಲಿ? ಇದೇ ಕಣ್ತಮ್ಮ, ಅದಕ್ಕೆ ಮುಂದ್ಮೇಲೆ ಅಂಗ್ರೆ ಗಾಡ್ತಾ ಇದ್ದೆ. ಏಯ್, ಅದ್ಯಾರೋ ಕಂಡು ಕಂಡು ಗಂಡ ಹೆಣ್ಣು ಅಂತ ಕೇಳಿರಂತೆ ನಿನ್ನಂತವ್ರು. ಎಲ್ಲ ಗೊತ್ತಿದ್ರು ನನ್ನ ಹತ್ರ ಬಂದ್ ಕೇಳಿ. ಅಲ್ಲ ಅಣ್ತಮ್ಮ, ಇನ್ನ 8 ದಿವಸ ಅಂತ ಅದಕ್ಕೆ ಮುಂದ್ಮೇಲೆ ಹಿಂಗೆ ಕೋಪ ಮಾಡಿಕೊಂಡಿದ್ದಿ. ಹಳೇದ್ನೆಲ್ಲ ಮರೆಯಕ್ಕಾಗಕ್ಕಿಲ್ವೇ? ಯಾವ್ದ್ಲ ಹಳೆ ವಿಷಯ ಕೊಟ್ಲೆ? ಅವಳು ಮಾಡಿರೋ ತೆಪ್ನ ನನ್ ಕೈಲಿ ಮರೆಯಕ್ ಸಾಧ್ಯನೇ ಇಲ್ಲ ಕಳ್ಳ. ನೋಡು ಅಣ್ತಮ್ಮ, ಈ ದ್ವೇಷ ಅನ್ನೋದು ಒಂಥರ ಸುಡ್ ಬಿಸ್ಲಿದ್ದಂಗೆ. ಅದು ಹೆಂಗ್ ರವ ರವ ಅಂತ ಹೊಡೋದ್ರೆ ಈ ಕೆರೆ ನೀರ್ ಖಾಲಿ ಆಯ್ತದೋ, ಹಂಗೆ ಪಿರುತಿನ ಖಾಲಿ ಮಾಡಿ ಮನ್ಸಲ್ಲಿರೋ ಕೋಪನ ಜಾಸ್ತಿ ಮಾಡ್ಬಿಡ್ತದೆ. ಹಂಗೆ ಕೊನೆ ಗಂಟ ಹಿಂಗೆ ಇರಂಗ್ ಮಾಡ್ಬಿಡ್ತದೆ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ ಕಣ್ಲಾ ಕೊಟ್ಲೆ. ಕಡೆ ತನ್ಕನು ನಾನು ಹಿಂಗೆ ಇರ್ತೀನಿ. ಹಂಗಾರೆ ಅದಕ್ಕೆ ಮಾಡಿರೋ ತಪ್ಪಿಗೆ ಕ್ಷಮನೆ ಇಲ್ವೇ? ಗೊತ್ತಿಲ್ಲ ಕಣ್ಲಾ ಕೊಟ್ಲೆ. ಅಂತ ಒಂದಿನ ಬಂದ್ರೂ ಬರ್ಬೋದು. ಅದಕ್ಕೆ ಪವಾಡನೆ ನಡಿಬೇಕು. ಅದೇನ್ ಪವಾಡ ನಡಿಬೇಕು ಹೇಳು ಅಣ್ತಮ್ಮ. ಏನಿಲ್ಲ ಕಣ್ಲಾ ಕೊಟ್ಲೆ. ನಮ್ಮ ಅಪ್ಪ ಏನಂತ ಬಂದು ಅವಳನ್ನ ನಾನು ಕ್ಷಮಿಸಿದೀನಿ ಕಣ್ಲ ಮಗ, ನೀನು ಅವಳನ್ನ ಕ್ಷಮಿಸಿ ಸಂತೋಷವಾಗಿ ಬಾಳು ಅಂತ ನಂತವ್ ಹೇಳ್ಬೇಕು. ಆ ಒಂದಿನ ಬರಗಂಟ ಅವಳ ವಿಷಯದಲ್ಲಿ ನಾನು ಹಿಂಗೆ ಇರೋದು. ರೀ, ಮಾತ್ರ ತಕೊಳ್ಳಿ. ಮಾನ, ನನಗೇನು ಬೇಕು ಏನು ಬೇಡ ಅಂತ ಎಲ್ಲ ನೀನೇ ನೋಡ್ಕೋತಿ. ನನಗೋಸ್ಕರ ಎಷ್ಟು ಶ್ರಮ ಪಡ್ತಿ. ನೀನು ನನಗೆ ಸಿಕ್ಕಿರೋ ವರ. ರೀ, ಒಬ್ರು ಹೆಂಡ್ರಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಆಟಯ್ಯ. ನೋಡು ಮಾನ, ಒಬ್ಬ ಗಂಡಸ್ಗೆ ಒಂದು ಹೆಣ್ಣು ಜೊತೆ ಆಗಿದ್ರೆ ಅವನ ಜೀವನ ಚೆಂದಾಗಿರ್ಬೋದು. ಆದರೆ ನನಗೆ ನನ್ನ ಭದ್ರಂದೇ ಚಿಂತೆ ಆಗ್ಬಿಡದೆ ಮೋನ. ಅವನಿಗೆ ನನ್ನ ಮೇಲಿರೋ ಗೌರವ ಪ್ರೀತಿನೇ ಅವನನ್ನು ಒಂಟಿ ಮಾಡಿಬಿಡೋದೇನೋ. ಅದಕ್ಕೋಸ್ಕರ ಅವನು ಸ್ಯಾನೆ ಕಷ್ಟಪಡ್ತಾವನೇ ಅನ್ನಿಸ್ತದೆ. ಅಪ್ಪಯ್ಯ, ಭದ್ರಾ ಬಾರ್ಲಾ.
ಅಪ್ಪಯ್ಯ, ಮಹಿಳಾ ಸಂಘದವ್ರಿಗೆ ಹೊಸಿ ಕಾಸು ಕೊಡ್ಬೇಕಾಗಿತ್ತು, ಅದಕ್ಕೆ ಲೆಕ್ಕಾಚಾರ ಚೆಕ್ ಬರ್ದಿಟ್ಟವ್ರೆ. ನಾನೊಂದ್ಕಿತ ನೋಡೀನಿ, ನೀನೊಂದ್ಕಿತ ನೋಡ್ಬಿಟ್ಟು ಸೈನ್ ಮಾಡ್ಕೊಟ್ರೆ ಅವ್ರಿಗೆ ಬ್ಯಾಂಕಿಂದ ದುಡ್ಡು ತಂದು ಕೂಡ ಕೇಳ್ಬಿಡ್ತೀನಿ. ನೀನು ನೋಡಿದ್ಮೇಲೆ ನಾನೇನಿಲ್ಲ ನೋಡೋದು, ಕೊಳ್ಳ ಇಲ್ಲಿ ಸೈನ್ ಮಾಡಿ ಇಟ್ಟಿರ್ತೀನಿ. ಯಾಕ್ಲಾ ನಿಂತ್ಬಿಟ್ಟೆ? ಏನಾದರೂ ಮಾತಾಡ್ಬೇಕೆ? ಹ್ಞೂ ಅಪ್ಪಯ್ಯ. ಬಾ. ಹೇಳ. ಅಪ್ಪಯ್ಯ, ನಾನು ಅವಳನ್ನ ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಸ್ತಿ ಅಂತಸ್ತು ಅನ್ನೋದು ನೋಡ್ದೆಯಾ ಅವಳು ಕೊಟ್ಟೆ ನನಗೆ ಮದುವೆ ಮಾಡಿಸ್ದೆ. ಆದ್ರೆ ಅವಳು ನಿನ್ನ ಹೋಗಿ ಕಾರಣ ಆಗ್ಬಿಟ್ಲಲ್ಲಪ್ಪಯ್ಯ. ನನ್ ಪಿರೂತಿನೇ ನಿನ್ ಕಷ್ಟಕ್ಕೆ ಕಾರಣ ಆಯ್ತು ಅನ್ನೋದೊಂದು ಬಿಟ್ರೆ ನನ್ಗಿನ್ ಯಾವ ನೋವು ಇಲ್ಲ ಅಪ್ಪಯ್ಯ. ನೋಡ್ಲ ಮಗ, ಮನಸ್ಸೊಳಗಡೆ ನೀನು ಹೆಂಡ್ರ ಮೇಲೆ ಪ್ರೀತಿ ಮಾಡಿಕೊಂಡು ನನಗೋಸ್ಕರ ಅವಳನ್ನ ದೂರ ಮಾಡ್ಕೋತಾ ಇದ್ರೆ ಧಾರಾಳವಾಗಿ ಹೇಳ. ಇಲ್ಲ ಎಲ್ಲ ಮರೆತು. ಇಲ್ಲ ಅಪ್ಪಯ್ಯ, ಆ ಥರದ್ದೇನಿಲ್ಲ ಅಪ್ಪಯ್ಯ. ನೀನ್ ಯಾವತ್ತೂ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡ ಅಪ್ಪಯ್ಯ. ಅವಳಿಂದ ದೂರ ಆಗಿ ನಾನೇನು ನೋವು ಅನುಭವಿಸ್ತಾ ಇಲ್ಲ. ನನಗೆ ನೀನ್ ಮುಖ್ಯನೇ ಹೊರತು ಬೇರೆ ಯಾರು ಅಲ್ಲ ಅಪ್ಪಯ್ಯ. ಈ ಪಿರುತಿಗೆ ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗ. ಯಾಕೋ ಗೊತ್ತ, ನಿಮ್ಮವ್ವ 2-3 ದಿವಸದಿಂದ ಕನಸ್ನಾಗ ಬಂದು ಮನೆಗೆ ಬರ್ತೀನಿ ಅಂತ ಅವಳೆ. ಯಾಕೆ ಹಿಂಗಾಯ್ತಲ್ಲ ಅಂತ ಎದ್ದು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಮೇಲೆ ಅನ್ನಿಸ್ತು ಅವಳು ನನ್ನ ಎದುರುಗಡೆ ಕೂತ್ಕೊಂಡು ನನಗೆ ಹೇಳ್ತಾವಳೆ ಅಂತ. ನನಗೆ ಯಾಕೋ ಅವಳು ನಿನ್ನ ಮಗಳಾಗಿ ಮನೆಗೆ ಬರ್ತಾಳೆ ಅಂತ ಅನ್ನಿಸ್ತಾ ಐತೆ ಮಗ. ಈಗ ನಿಮ್ಮವ್ವನೇ ನಿನ್ನ ಮಗಳಾಗಿ ಹುಟ್ಟು ಬರ್ತಾಳೆ, ಅವಳನ್ನ ಎತ್ಕೊಂಡು ಆಡ್ಸು ಮಗ. ಅಪ್ಪಯ್ಯ, ಅವ್ವನೇ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅಂತಂದ್ರೆ ನನ್ಗೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೇನೈತಪ್ಪಯ್ಯ. ವಾಟ್ ಇಸ್ ದಿಸ್ ಸಿಸ್ಟರ್? ಏನಾಯ್ತು ಮೇಡಮ್? ನನ್ ಮಗು ಆರೋಗ್ಯವಾಗಿದ್ದೆ ತಾನೆ? ಏನಿಲ್ಲ ಇರಮ್ಮ. ಯಾಕೆ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ನೀನ್ ಮೇಲಕ್ಕೆದಳಮ್ಮ. ನರ್ಸ್, ಮೇಡಮ್, ಹೊಟ್ಟೆನಲ್ಲಿರೋ ನನ್ ಮಗು ಆರೋಗ್ಯವಾಗಿ ಅದೇ ತಾನೆ? ಅಯ್ಯೋ, ದಯವಿಟ್ಟು ಹೇಳಿ ಮೇಡಮ್, ಯಾಕೆ ಈ ರೀತಿ ಇದ್ದೀರಲ್ಲ? ನೋಡಮ್ಮ, ನೀನ್ ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ಮಾಡು. ಮೇಡಮ್ ಮೇಡಮ್, ಯಾಕೆ ಮೇಡಮ್? ಏನಾದ್ರೂ ತೊಂದರೆ ಆಗಿದ್ಯಾ? ಹೇಳ್ತಿದ್ದೀನಲ್ಲ, ನಾನು ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಮೊದ್ಲು ಹೊರಗಡೆ ವೇಟ್ ಮಾಡು. ಇಲ್ಲ ಇಲ್ಲ, ದಯವಿಟ್ಟು ಅದೇನಾಗಿದೆ ಅಂತ ಹೇಳಿ. ನೀವ್ ಹೇಳಬೇಕೀಗ. ನೋಡಮ್ಮ, ಮೊದ್ಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ. ನಾ ಹೇಳ್ದಂಗೆ ಮೊದ್ಲು ಹೊರಗಡೆ ಹೋಗಿ ವೇಟ್ ಮಾಡು. ಇದೇನಿದು? ಇವ್ರು ನನ್ನ ಆಚೆ ಕಳಿಸ್ಬಿಟ್ಟು
ಈಟೊಂದ್ ಟೆನ್ಷನ್ ಅಲ್ಲಿ ಮಾತಾಡ್ತವ್ರೆ. ಏನಾದ್ರೂ ನನ್ ಮಗಿಗೆ ತೊಂದ್ರೆ ಆಗಿರ್ಬೋದೆ? ಅಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಡಾಕ್ಟ್ರೆ, ಮಗಿನ ಬೆಳವಣಿಗೆ ಹೆಂಗದೆ? ಸಂದಾಗದೆ ಅಲ್ವೇ? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಮೋಹನ ಅವ್ರೆ. ಏನಾಯ್ತು ಮೇಡಮ್ ಅವ್ರೆ? ಅಲ್ಲ, ಡಾಕ್ಟರ್ ತವ ನಾನು ಏನ್ ಕೇಳಿದ್ರು ಇವನು ಹೇಳೇ ಇಲ್ಲ. ಅತ್ತೆ ಹತ್ರ ಹೇಳ್ತೀನಂತ ಹೇಳಿದ್ರು. ಅಂತದ್ ಏನಾಗಿರ್ಬೋದು? ದೇವ್ರೆ, ಮಗಿ ವಿಷಯದಲ್ಲಿ ಯಾವ ತೊಂದ್ರೆನೂ ಆಗಿರ್ಬಾರ್ದು. ಹಂಗೇನಾದ್ರೂ ಆದ್ರೆ ನಾನ್ ಮಾತ್ರ ಅಲ್ಲ, ನಮ್ ಗೌಡ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಮ್ಮ, ಇಲ್ಲಿ ವಿದ್ಯಾ ಅಂತ ಮಂತ್ರಿ ಶಿವರಾಮೇಗೌಡರು ಸೊಸೆ ಎಲ್ಲಿದ್ದಾರೋ? ರತಿ, ವಿದ್ಯಾ, ಅವ್ವ ಅಪ್ಪ, ನೀವೇನಿಲ್ಲ. ಏನಾಯ್ತವ? ನೀವಿಬ್ರೇನು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದ್ದೀರಾ? ಅದೇ ಕಣವ, ನೀನು ಆಸ್ಪತ್ರೆಗೆ ಬರ್ತಾ ಇದ್ದೀವಿ ಅಂದ್ಯಲ್ಲ, ಅದಕ್ಕೆ ಬಂದು. ಅಲ್ಲ ಅವ್ವ, ನಾನ್ ಫೋನ್ ಮಾಡ್ದಾಗೂ ಬರ್ತೀವಿ ಅಂತ ಒಂದ್ ಮಾತು ಹೇಳಿಲ್ಲ. ಆದ್ರೆ ನಿಮ್ಮಿಬ್ರನ್ನ ಇಲ್ಲಿ ಇದ್ದಕ್ಕಿದ್ದಂಗ್ ನೋಡಿ ಸಾನೆ ಆಸರೆ ಆಯ್ತೈತೆ. ಅದ್ ಸರಿ ಕಣವ ವಿದ್ಯಾ, ಡಾಕ್ಟ್ರ ನಿನ್ನ ನೋಡಿದ್ರೆ ಈಗ ತಾನೇ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮುಗಿಸಿದ್ರು. ಯೋನ್ ಹೇಳಿದ್ರವ? ನಂತವ ಏನು ಹೇಳಿಲ್ಲ, ಆದ್ರೆ ನರ್ಸ್ ತವ ಸಾನೆ ಗಂಭೀರವಾಗಿ ಮಾತಾಡ್ತಾ ಇದ್ರು. ನಾನ್ ಕೇಳ್ದೆ ಏನಾಯ್ತು ಅಂತ. ಅದಕ್ಕೆ ನಿಮ್ ಅತ್ತೆ ಜೊತೆ ಮಾತಾಡಿ ಆಮ್ಯಾಕ್ ನಿಂತವ ಹೇಳ್ತೀನಿ ಅಂತ ಹೇಳಿದ್ರು. ಹೌದೇ? ಹಾಗಾದ್ರೆ ಈಗ ನಿಮ್ಮ ಅತ್ತೆ ಅಲ್ಲವಾ? ಅವ್ರ ಒಳಗೆ ಡಾಕ್ಟರ್ ತವ ಮಾತಾಡ್ತವ್ರೆ. ಅದ್ ಸರಿ, ನೀವಿಬ್ರು ಯಾಕೆ ಈಟೊಂದ್ ದಿಗ್ಲು ಪಟ್ಕೊಂಡಿದೀರಾ? ಅದು ಅದು ಅವ್ವ ಅಪ್ಪ, ನೀವಿಬ್ರು ದಿಗ್ಲು ಬೀಳ್ತಾ ಇರೋದ್ ನೋಡಿದ್ರೆ ಏನು ವಿಷಯ ಇದ್ದಂಗದೆ. ಅದು ಏನು ಅಂತ ಹೇಳಿ ಅವ್ವ. ಅವ್ವ ದಿಟ್ಟ ಹೇಳು, ಯಾಕಿಲ್ ಬಂದಿದ್ದೀರಾ? ಅಪ್ಪ, ಏನು ತೊಂದ್ರೆ ಇಲ್ಲ ತಾನೆ? ನೀವಿಬ್ರು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಅವ್ವ ಏನಾಯ್ತು ಅಂತ ಹೇಳವ್ವ. ನನ್ನಿಂದ ಮುಚ್ಚಿಟ್ಟಿದ್ರೆ ಅದನ್ನ ಹೇಳ್ಬಿಡವ್ವ. ಅದು ಅದು ವಿದ್ಯಾ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನನಗ್ ಸಾನೆ ದಿಗ್ಲ ಆಯ್ತೈತೆ. ಅದು ಏನು ಅಂತ ಹೇಳ್ಬಿಡವ್ವ. ಅಯ್ಯೋ, ಏನು ಅಂತ ದಿಟ್ಟ ಹೇಳು.